ಪರಿಹಾರ ಅಂತ ಅನ್ಕೊಂಡಿಲ್ಲ. ಎಲ್ಲಾ ಸ್ಟಾಫ್ಗಳು ಪ್ಯಾನ್ ವರ್ಲ್ಡ್, ಪ್ಯಾನ್ ಇಂಡಿಯಾ ಈ ತರನೇ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇಲ್ಲ ಸಿದ್ಧ ಸ್ಟಾರ್ಗಳು. ಪೂಜೆನೇ ಪರಿಹಾರ ಅಂತ ಅನ್ಸುತ್ತೆ ನಿಮ್ಗೆ? ನಮ್ ನಂಬಿಕೆ, ಮಾಡಿದ್ರೆ ಬರೀ ಪ್ಯಾನ್ ವರ್ಲ್ಡ್, ಪ್ಯಾನ್ ಇಂಡಿಯಾ ನಮ್ ನಂಬಿಕೆ ಅಮ್ಮ. ಪೂಜೆ ಅನ್ನೋದು ನಮ್ಮ ನಂಬಿಕೆ. ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ. ಶೂಟಿಂಗ್ ಅಲ್ಲಿ ಇಲ್ದಿರೋರು, ಶೂಟಿಂಗ್ ಭಾಗವಹಿಸ್ತಿರೋರು ಬರಲ್ಲ, ಮಿಕ್ಕವರೆಲ್ಲ ಬರ್ತಾರೆ. 13ನೇ ತಾರೀಕು ಏನಿರುತ್ತೆ, 13ನೇ 14ನೇ ತಾರೀಕು ಯಾವ ಹೋಮ ಇರುತ್ತೆ? 13ನೇ ತಾರೀಕು ಏನೂ ಇರಲ್ಲ. ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 13ನೇ ತಾರೀಕು 6 ಗಂಟೆಗೆ ಬಂದು ಹೋಮಕುಂಡಗಳನ್ನ ಹಾಕೊಳ್ತಾರೆ. ಬಹಳ ಮುಖ್ಯ. ಎಲ್ಲರೂ ಕೇಳಿಸ್ಕೊಳ್ಳಿ, ಒಂದು ಎರಡು ಮಾತು ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತುವಿತರೆಲ್ಲ ಗೋಮೂತ್ರ ಹಾಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡಿಗೆ ಮಾಡಿಸೋದ್ರಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಲಿಸಬೇಡಿ. ಸುಬ್ರಹ್ಮಣ್ಯ ಸರ್ಪ ಶಾಂತಿ ಮಾಡಿಸ್ತಾ ಇದ್ವಿ, ಸರ್ಪ ಬಲಿ ಮಾಡಿಸ್ತಾ ಇದ್ವಿ. ಯಾಕೆ ಅಂದ್ರೆ ಭೂಮಿಗೆ, ಸಂತಾನಕ್ಕೆ, ಮಹದೇಶ್ವರಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತಂದ ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದ್ಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದೀವಲ್ಲ ಅವಾಗ ಅನ್ನಿಸ್ತಾ ಇದೆ, ಓ ಇದೆಲ್ಲ ಮಾಡ್ಬೇಕು ಅಂತ. ಹಂಗಾಗಿ ಬುದ್ಧಿವಂತರು, ಜ್ಞಾನಿಗಳು ಕೇಳಿದ್ದನ್ನ ನಾವು ಮಾಡ್ತಾ ಇದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವ್ದಂದ್ರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದ್ಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದ್ಮೇಲೆ ಪೂರ್ಣಾವತಿ ಆಗುತ್ತೆ. 12ವರೆಗೆ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಯಾರ್ಯಾರು ಹೇಳಿದ್ದೀರಿ ಎಲ್ಲರಿಗೂ ಒಂದು ಹೆಸರುಗಳು ಹೇಳೋದಾಯ್ತು ಅಂತಂದ್ರೆ ಈಗ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದ್ರೆ ಪ್ರೊಡ್ಯೂಸರ್ ರಾಜ್ಕುಮಾರ್ ಕುಟುಂಬ ಇದೆ. ರಾಜ್ಕುಮಾರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಚಿತ್ರರಂಗ ಅನ್ನೋದು ಬರೀ ನಾವು ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾ ಇದ್ರು. ಆ ಸ್ಕೂಲಿಂದ ಬಂದವ್ರು ನಾವು. ಹಂಗಾಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದ್ರೆ ನಿರ್ದೇಶಕರು. ಗೊತ್ತಾಯ್ತಾ? ಎಲ್ಲ ಯಾಕೆಂದ್ರೆ ಅವನು ಹಾಕಿದ ಬಂಡವಾಳನ ಕರೆಕ್ಟ್ ಆಗಿ ತಗೊಂಡೋಗಿ ದರ ತಲುಪಿಸೋನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರು ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬಹುದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂರದವ್ರಿಗಲ್ಲ, ಯಾರೂ ಬೇಜಾರು ಮಾಡ್ಕೊಂತ ಇರ್ಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನ ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸ್, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದೀವಿ. ಗೊತ್ತಾಯ್ತಾ? ನವ್ಯ ಸಿನಿಮಾದವ್ರನ್ನ ಕರೆದಿವಿ, ಆರ್ಟ್ ಫಿಲ್ಮ್ನವ್ರನ್ನ. ಗೊತ್ತಾಯ್ತಾ? ಮಿಕ್ಕಿದ ಇನ್ಸ್ಟಿಟ್ಯೂಟ್ ಅವ್ರನ್ನ ಕರೆದಿದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದೀವಿ. ಚೇಂಬರ್ 3 ಸೆಕ್ಟಾರ್ ಯಾವ್ದು ಅಂತಂದ್ರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ? ಹಂಗಾಗಿ ಎಲ್ಲರನ್ನೂ ಕರೆದಿದ್ವಿ. ಇದನ್ನ ನಾವು ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ರಿ ಮಗ, ನಾವು ತೆರೆ ಮೇಲೆ ಕಾಣೋದು, ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂದ್ರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದ್ರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು? ಅದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ಹಂಗಾಗಿ ಇದನ್ನ ಬೇರೆಯವ್ರಿಗೋಸ್ಕರ ಮಾಡಿಸ್ತಾ ಇಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟರ್ ಹುಡುಗರು ಸಿಂಗಲ್ ಸ್ಕ್ರೀನ್ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮ್ಗೆಲ್ಲ ಏಜ್ ಇಲ್ಲ ಅಲ್ವಾ? ಸತ್ತವರು ನಾವು ಯಾರೊಬ್ಬರ ಸ್ವಾರ್ಥಕ್ಕೂ, ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ, ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಗೆ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಗೆ ಗೊತ್ತಿಲ್ಲದೆ ಏನಿದೆ? ನಾವು ದಟ್ರ ಸರ್, ನೀವ್ ಹೇಳಿ, ನಿಮ್ಗೆ ಗೊತ್ತಿದೆ. ನಮಗೆಲ್ಲೊಂದು ನೆಲೆ ಬೇಕು. ಒಂದು ಮಹಾಕೋಟೆ ಇತ್ತು, ರಾಜ್ಕುಮಾರ್ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ ಬಿಟ್ಟು ಇರ್ಲಿಲ್ಲ.